ಸುಮ್ಕೆ ಬಾಣ ನಿಂತ್ಕೋ, ನಿಂತವ್ ಮಾತಾಡ್ಬೇಕು. ದಯವಿಟ್ಟು ನಾನು ಹೇಳೋ ಮಾತನ್ನ ಕೇಳಿಸ್ಕೊ. ಅಲ್ಲ ಕಣ, ನನ್ನ ಬದಲಿಗೆ ಬೇರೆ ಯಾರನ್ನೂ ನೀನು ಸರೆಂಡರ್ ಆಗೋ ಥರ ಮಾಡಿದ್ಯೆ, ಅದು ಸರಿ. ಆದರೆ ಅವನು ಯಾರು, ಯಾವ ಉದ್ದೇಶಕ್ಕೆ ಸರೆಂಡರ್ ಆಗೋಕೆ ಒಪ್ಕೊಂಡವನೆ? ಅಲ್ಲ, ಅವನಿಗೆ ದುಡ್ಡು ಗಿಡ್ ಏನಾರು ಕೊಟ್ಟಿದ್ರೋ ಅಥವಾ ಬೇರೆ ಏನಾರ ಎದುರಿಸಿ ಬದರಿಸಿ ಬಲವಂತವಾಗಿ ಒಪ್ಸಿದಿರೋ? ನನಗೆ ಮುಂದೆ ಗೊತ್ತಾಯ್ತಲ್ಲ ಕಣ, ಅಸಲು ಏನು ಮಾಡಿದ್ದೀರಾ ಅದಾದ್ರೂ ಹೇಳಿ. ಎಲ್ಲ ನಾವೇ ನೋಡ್ಕೊತಾ ಇದ್ದೀವಿ ಅಂದಮೇಲೆ ನಿನಗೆ ಯಾಕೆ ಅವೆಲ್ಲ? ನೀನು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಿನ್ನ ಹೆಂಡತಿ ಜೊತೆ ಖುಷಿಯಾಗಿರೋ ಅಷ್ಟೇಯ, ಉಳಿದಿದ್ದೆಲ್ಲ ನಾನು ನೋಡ್ಕೊತಾವನಿ. ಅಯ್ಯೋ, ಅದು ಹಂಗಲ್ಲ ಕಣ. ಈಗ ತಪ್ಪು ಮಾಡಿದೆ, ಅವ್ನು ಒಳಗವನೆ. ತಪ್ಪು ಮಾಡಿದ್ರು ನಾನು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡವನಿ. ಅಲ್ಲ, ಅವ್ನು ಯಾರು ಅಂತ ಗೊತ್ತಾದ್ರೆ ಅವ್ನಿಗೆ ಧನ್ಯವಾದ ಹೇಳ್ಬಿಟ್ಟು ಹಂಗೆ ಅವ್ರ ಮನೆಯವ್ರಿಗೆ ಏನಾರು ಸಹಾಯ ಬೇಕಿದ್ರೆ ಆರಾಮಾಗಿ ಮಾಡ್ಬೋದಲ್ವೇ? ಅದಕ್ಕೆ ಈಗ ನಾನು ಒಂದು ತೀರ್ಮಾನ ಮಾಡಿವ್ನೆ. ಈಗ ಅವ್ನು ಯಾರು ಅಂತ ತಿಳ್ಕೊಳಕ್ಕೆ ನಾನು ಸ್ಟೇಷನ್ಗೆ ಹೋಯ್ತವನೆ, ಹಂಗೆ ಅವನ್ನ ಮಾತಾಡ್ಸ್ಕೊಂಬರ್ಬೇಕು ಅಂತ ಅನ್ಕೊಂಡಿವ್ನೆ. ಲೇ, ಹಂಗೇನಾರ ಮಾಡ್ಬಿಟ್ಟಿಯಾಕಲ್ಲ. ಅವ್ನಿಗೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಾಗದೆ ಕಣಪ್ಪ. ಅವನೇನು ಸುಮ್ಕೆ ಹೋಗಿಲ್ಲ ಕಣಪ್ಪ, ಅವನಿಗೂ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಅವ್ನಿಗೇನು ದುಡ್ಡು ಕಾಸಿನ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಅವನ್ನ ಒಳಗೆ ಕಳಿಸಿರೋದು. ಇವೆಲ್ಲ ನಿನಗೆ ಅರ್ಥ ಆಗಾಕಿಲ್ಲ. ನಿನ್ನ ಪಾಡು ನೀನು ಇದ್ಬಿಟ್ರೆ ಅದೇ ನಮಗೆ ದೊಡ್ಡ ಉಪಕಾರ ತಂದೆ. ಅಯ್ಯೋ, ಅವ್ನು ಯಾರು ಅಂತನಾದ್ರೂ ಹೇಳೋಣ. ಲೈ, ನಿನಗೆ ಯಾಕಲ್ಲ ಅವೆಲ್ಲ? ಅವನು ನಮ್ಮ ಕಷ್ಟಕ್ಕೆ ನೆರವಾಯ್ತವನೇ, ನಾವು ಅವ್ನ ಕಷ್ಟಕ್ಕೆ ನೆರವಾಯ್ತಾ ಇದ್ದೀವಿ, ಇಷ್ಟೇ ಮ್ಯಾಟ್ರು. ಇನ್ನು ದುಡ್ಡು ಕಾಸಂದೆಲ್ಲ ಆಲ್ರೆಡಿ ಮಾತಾಡಾಗದೆ. ಅಲ್ಲಕ್ಕಲ್ಲ, ಅವ್ನಿಗೆ ಮೊದಲೇ ದುಡ್ಡು ಕೊಟ್ಬಿಟ್ಟು ಏನಾರು ಉಲ್ಟಾ ಹೊಡೆದ್ಬಿಟ್ರಿ ಏನೆಲ್ಲ ಮಾಡೋದು? ಅದಕ್ಕೆಯ ಅವನು ನಮ್ಮ ಕಸ್ನೋ ಇಲ್ವೋ ಅಂತ ತಿಳ್ಕೊಂಡು ಅವ್ನಿಗೆ ಎಷ್ಟು ದುಡ್ಡು ತಲುಪಿಸ್ಬೇಕೋ, ಎಲ್ಲಿಗೆ ತಲುಪಿಸ್ಬೇಕೋ ಅದನ್ನ ತಲುಪಿಸ್ತೀವಿ. ಈಗೆಲ್ಲ ಮುಗಿಯ ಅಂತಕ್ಕೆ ಬಂದದೆ. ಈಗ ನೀನು ಬಂದು ಎಲ್ಲ ಹಾಳು ಮಾಡಬೇಡ ತಂದೆ. ಈಗ ಏನು, ನೀನು ಅವನನ್ನು ನೋಡಬೇಕು ಅಷ್ಟೇ ತಾನೆಯಾ? ಈ ಕೇಸ್ ಎಲ್ಲ ಮುಗಿದು ಅವನ್ನ ಹೊರಗಡೆ ಕರ್ಕೊಬತ್ತೀವಲ್ಲ, ಆಗ ನೋಡಿ ಒಂದೆ ಸರಿಯೇ? ಅದು ಹಂಗಲ್ಲಣ್ಣ. ಏಯ್, ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಿನ್ನ ಪಾಡಿಗೆ ನೀನಿರೋ. ನೀನು